Hey guys, welcome back to my channel. My name is Navneet Kamath and welcome back to this video. So in this video I will be discussing about class 11th. Most of the students are feeling that class 11th is tough, but in this video I will be telling why class 11 generally feels tough, then how to overcome the difficulties and the study strategy, and also the important chapters which you must be looking for. So let's begin. The first thing which you should know is you can't study 2 weeks before the exam for class 11th. For class 11th, you should be studying from day 1 itself. You might be an topper in class 10th, but you may feel average in class 11th. This is normal for most of the students because class 11th is tough as there is a gap between the syllabus of class 10th and class 11th. In class 10th for physics you had 3 to 4 chapters, but in class 11th you have a separate branch for science. The syllabus gap is very big and also the conceptual gap is also large. For example, in class 10th they were asking what happens, but in class 11th they ask why it happens. So this is one of the basic difference between class 10th and class 11th. But second point ಏನಂದರೆ ಸ್ವಲ್ಪ ಕಾನ್ಸೆಪ್ಟ್ಸ್ ನೀವು ಹೊಸವಾಗಿ ಕಲಿತೀರಾ. ನೀವು ಕಾಲೇಜಿಲಾದರೆ ಸ್ಕೂಲ್ ಜಾಯ್ನ್ ಆಗಿರ್ತೀರಿ, ಅಲ್ಲಿ ಅಷ್ಟು ಚಲೋ ಟೀಚ್ ಮಾಡೋದಿಲ್ಲ. ಸೊ ನಿಮ್ಗೆ ಓನ್ಲಿ ಆಪ್ಷನ್ ಆನ್ಲೈನ್ ಕೋಚಿಂಗ್ ಜಾಯ್ನ್ ಮಾಡೋದು. ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದೇರ್ ಆಲ್ಸೋ ಇಟ್ ಮೀನ್ಸ್ ದ್ಯಾಟ್ ಯು ಹ್ಯಾವ್ ಅ ಪ್ರಾಬ್ಲಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೀವು ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿ. ನಿಮಗೆ ಯಾವುದೂ ಡೌಟ್ ಬಂದರೆ ನೀವು ನಿಮ್ಮ ಟೀಚರ್ಸ್ ಜೊತೆ ಕೇಳಿ ಕ್ಲಾರಿಫೈ ಮಾಡ್ಬೋದು. ಇಲ್ಲಾದರೆ ನೀವು ಚಾಟ್ GPT, ಜೆಮಿನಾಯ್ ಅಂತಹ AI ಟೂಲ್ಸ್ಗಳನ್ನು ನಿಮ್ಮ ಡೌಟ್ ಕೇಳಿದರೆ ನಿಮ್ಮ ಡೌಟ್ ಕ್ಲಾರಿಫೈ ಮಾಡ್ತಾರೆ. ನಾನು ಸಹ ಚಾಟ್ GPT ಮತ್ತು ಜೆಮಿನಾಯ್ ಯೂಸ್ ಮಾಡ್ತಿದ್ದೆ. ಸೊ ಯು ಕ್ಯಾನ್ ಆಲ್ಸೋ ಡೂ ದ ಸೇಮ್ ಫಾರ್ ಕ್ಲಾರಿಫೈಯಿಂಗ್ ಯುವರ್ ಡೌಟ್ಸ್. ಥರ್ಡ್ ಪಾಯಿಂಟ್ ಏನಂದರೆ ನಿಮ್ಮ ಕ್ಲಾಸ್ 11th ಡಿಫಿಕಲ್ಟ್ ಯಾಕೆ ಆಗ್ತದೆ ಅಂದರೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಫೋರ್ಸ್ ಮಾಡಿ ಕ್ಲಾಸ್ 11th ಸೈನ್ಸಿಗೆ ಹಾಕಿದ್ದಾರೆ. ಇನ್ ದಿಸ್ ಕೇಸ್ ಇಫ್ ಯು ಆರ್ ಸ್ಟಿಲ್ ಫೀಲಿಂಗ್ ದಟ್ ಯು aren't being able to grasp the concepts or understand the concept, ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಒಂದು ಮಾತಾಡಿ ನೀವು ನಿಮ್ಮ ಬ್ರ್ಯಾಂಚ್ ಚೇಂಜ್ ಮಾಡ್ಬೋದು. ಯಾಕಂದರೆ ಇಫ್ ಯು ಡಿಡಂಟ್ ಗೆಟ್ ಅ ಗುಡ್ ರ್ಯಾಂಕ್ ಇನ್ KCET ಇಟ್ ವಿಲ್ ಬಿ ಆಫ್ ನೋ ಯೂಸ್. ಸೊ ನನ್ನ ಸಜೆಷನ್ ಏನಂದರೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಒಂದು ಸಲ ಡಿಸೈಡ್ ಮಾಡಿ. ಯಾಕಂದರೆ ನೀವು ಕಾಮರ್ಸಿಗೆ ಹೋಗಿ ಅಲ್ಲಿ ಚಲೋ ಸ್ಕೋರ್ ಮಾಡಿ CA, CFA, MBA ಮಾಡಿದರೆ ಇಂಜಿನಿಯರಿಂಗ್ಗಿಂತ ಚಲೋ ಪ್ಯಾಕೇಜ್ ಸಿಗ್ಬೋದು. ಈಗ ಸ್ಟೂಡೆಂಟ್ಸ್ ಯಾವ್ದ್ಯಾವ್ದು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಮಿಸ್ಟೇಕ್ ಏನಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಾಚ್ ದ ಲೆಕ್ಚರ್ಸ್ ವಿದೌಟ್ ಸಾಲ್ವಿಂಗ್ ದ ಕ್ವಶನ್ಸ್. ಇಲ್ಲದಿದ್ದರೆ ನೀವು ಆಫ್ಲೈನ್ ಕೋಚಿಂಗಿಗೆ ಹೋಗ್ತೀರಂದರೆ ನಿಮ್ಮ ಕಾಲೇಜಲ್ಲಿ ಏನು ಪಾಠ ಮಾಡ್ತಾರಲ್ಲ ಅಷ್ಟನ್ನೇ ಓದ್ತೀರಾ, ನೀವು ಕ್ವಶನ್ ಸಾಲ್ವ್ ಮಾಡೋದಿಲ್ಲ. ಇಫ್ ಯು ಡೋಂಟ್ ಸಾಲ್ವ್ ದ ಕನ್ಸೆಪ್ಟ್ಸ್ ನಿಮಗೆ ಅದು ಕಾನ್ಸೆಪ್ಟ್ ಹೇಗೆ ಅಪ್ಲೈ ಮಾಡಬೇಕಂತೂ ಗೊತ್ತಾಗುವುದಿಲ್ಲ. ಸೊ ಕ್ವಶನ್ ಸಾಲ್ವಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟಾಸ್ಕ್. ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ನೀವು NCERTಯನ್ನು ಕಂಪ್ಲೀಟ್ ಇಗ್ನೋರ್ ಮಾಡಿಬಿಡ್ತೀರಿ. NCERT is the foundation for class 11th. KCET examsದಲ್ಲೂ most of the questions from maths and chemistry will be asked from NCERT itself, and for physics some questions from NCERT and some questions from reference books also will be asked. ಥರ್ಡ್ ಮಿಸ್ಟೇಕ್ ಏನಂದರೆ ನೀವು ಭಾಳ ನೋಟ್ಸ್ ಮಾಡಿಬಿಡ್ತೀರಿ. ಸೊ ನೀವು ನೋಟ್ಸನ್ನು essay ಥರ ಬರೀತೀರಿ, ವಿಚ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ನೀವು ನೋಟ್ಸನ್ನು ಹೇಗೆ ಬರಿಬೇಕಂತ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಪ್ಲೀಸ್ ವಾಚ್ ಇಟ್. ಸೊ ಇಫ್ ಯು ವಾಚ್ ದ್ಯಾಟ್ 10 minutes ವಿಡಿಯೋ ನೀವು ನಿಮ್ಮ ಹಂಡ್ರೆಡ್ಸ್ ಆಫ್ ಅವರ್ಸ್ ಸೇವ್ ಮಾಡ್ಬೋದು ಮತ್ತು ನೀವು ಹಂಡ್ರೆಡ್ಸ್ ಆಫ್ ಅವರ್ಸ್ ರಿವಿಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು, ಇಲ್ಲಾದರೆ ಕ್ವಶನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಸೊ ದ ಫೋರ್ತ್ ಪಾಯಿಂಟ್ ಈಸ್ ಲೆಟ್ಟಿಂಗ್ ಬ್ಯಾಕ್ಲಾಗ್ಸ್ ಪೈಲ್. ಇಫ್ ಯು ಲೆಟ್ ಯುವರ್ ಬ್ಯಾಕ್ಲಾಗ್ಸ್ ಟು ಬಿ ಪೈಲ್ಡ್ ಅಪ್, then after compounding then you will have more backlogs which you can't cover in these 2 years. ಸೊ ನನ್ನ ಸಜೆಷನ್ ಏನಂದರೆ ಸಪೋಸ್ ಇವತ್ತು ಒಂದು ಬ್ಯಾಕ್ಲಾಗ್ ಆಯಿತಾ, ನೆಕ್ಸ್ಟ್ ದಿನಾನೇ ಅದು ಬ್ಯಾಕ್ಲಾಗ್ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಮತ್ತು ನಿಮ್ಮ ಬ್ಯಾಕ್ಲಾಗ್ ಸಪೋಸ್ 10 to 20 ವೀಡಿಯೋಸ್ ಬ್ಯಾಕ್ಲಾಗ್ಸ್ ಇದೆ. ಸೊ ನೀವು ನನ್ನ ವಿಡಿಯೋ ನೋಡ್ಬೋದು, ಅದರಲ್ಲಿ ನಾನು ನೀವು ಹೇಗೆ ಬ್ಯಾಕ್ಲಾಗ್ಸ್ ಕವರ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಸೊ ಈಗ ನಿಮ್ಮ ಮಿಸ್ಟೇಕ್ಸ್ ಹೇಗೆ ಓವರ್ಕಮ್ ಮಾಡ್ಬೋದು ಅಂತ ನೋಡೋಣ. ಸೊ ದ ಫಸ್ಟ್ ಥಿಂಗ್ ವಿಚ್ ಯು ಕ್ಯಾನ್ ಡೂ ಈಸ್ ನೀವು ಕನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಬಹ್ಯಾಡ್ ಮಾಡಿದರೆ ಇದು ಕ್ಲಾಸ್ 10th ಅಲ್ಲ, ಇದು ಕ್ಲಾಸ್ 11th. ನಿಮಗೆ ಅದು ಕನ್ಸೆಪ್ಟ್ ಅಪ್ಲೈ ಮಾಡ್ಲಿಕ್ಕೆ ಬರಬೇಕು. ಸೊ ನೀವು ಕನ್ಸೆಪ್ಟನ್ನು ಚಲೋ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೇಮ್ ನೀವು ಜೆಮಿನಾಯ್, ಚಾಟ್ GPT
ಇಂಥದ್ದೆಲ್ಲ AI ಟೂಲ್ಸ್ಗಳನ್ನು ನಿಮ್ಮ ಡೌಟ್ ಹಾಕಿದರೆ ಅವ್ರು ನಿಮ್ಗೆ ಚಲೋವಾಗಿ ಆನ್ಸರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಂದರೆ ಭಾಳಷ್ಟು ಸ್ಟೂಡೆಂಟ್ಸ್ ರಿವೈಸ್ ಮಾಡೋದಿಲ್ಲ. ಸೊ ನಾನು ರಿವಿಷನ್ಗೂ ಒಂದು ವಿಡಿಯೋ ಮಾಡಿದ್ದೇನೆ, ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮೆಥಡ್ ಹೇಳ್ತೇನೆ, ಆ್ಯಕ್ಟಿವ್ ರಿಕಾಲ್ ಅಂತ. ಸೊ ಆ್ಯಕ್ಟಿವ್ ರಿಕಾಲಲ್ಲಿ ನೀವು 5 to 10 ಪೇಜಸ್ ಓದಬೇಕು ಮತ್ತು ಒಂದು ಬ್ಲ್ಯಾಂಕ್ ಶೀಟ್ ತೊಗೊಂಡು ಏನೇನು ಓದಿದ್ದೀರಲ್ಲ, ನಿಮ್ಗೆ ಏನೇನು ನೆನಪಿರುತ್ತೆ ಅದನ್ನು ಆ ಶೀಟಲ್ಲಿ ಬರಿಬೇಕು. ಸೊ ಬರೆದ ಮೇಲೆ ನೀವು ಏನು ಬರೆದಿದ್ದೀರಿ ಮತ್ತು ಏನು ಓದಿದ್ದೀರಿ ಅದನ್ನು ಕಂಪೇರ್ ಮಾಡಿಬಿಟ್ಟು ಯಾವುದೇ ಥಿಂಗ್ಸ್ ನೀವು ಬರೆದಿಲ್ಲ ಅದನ್ನು ರೆಡ್ ಪೆನ್ನಲ್ಲಿ ಬರೀರಿ. ಆಮೇಲೆ ಸೇಮ್ ಪ್ರೊಸೆಸ್ ಮಾಡ್ತಾ ಹೋಗಿ. ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್ ಆಗುತ್ತೆ ಫಾರ್ ಎವ್ರಿ 5 to 10 ಪೇಜಸ್. ಸೊ ನೀವು ಈ ಥರ ಮಾಡ್ತಾ ಹೋಗಿದರೆ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ಹೆಲ್ಪ್ ಆಗುತ್ತೆ. ಸೊ ದ ನೆಕ್ಸ್ಟ್ ಥಿಂಗ್ ವಿಚ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಮೇಕ್ ಅ ಮಿಸ್ಟೇಕ್ ನೋಟ್ಬುಕ್. ಸೊ ನಿಮ್ಮ ಟೆಸ್ಟಲ್ಲಿ DBPಸಲ್ಲಿ ಇಲ್ಲದಿದ್ದರೆ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನೀವು ಯಾವುದು ಮಿಸ್ಟೇಕ್ ಮಾಡ್ತಿರಲ್ಲ ಅದಲ್ಲಿ ಮಿಸ್ಟೇಕ್ ಬುಕ್ಕಲ್ಲಿ ಬರೀರಿ. ಸೊ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ, ಸೊ ಈ 4 ಸಬ್ಜೆಕ್ಟ್ಸಿಗೆ 4 ಡಿಫ್ರೆಂಟ್ ಮಿಸ್ಟೇಕ್ ನೋಟ್ಬುಕ್ಕನ್ನು ಮಾಡಿ. ಸೊ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನೀವು ಏನೇನು ಮಿಸ್ಟೇಕ್ ಮಾಡಿದ್ರಿ ಅದನ್ನು ಒನ್ ಟೈಮ್ ನೋಡಿ ಹೋಗಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸ್ಟಡಿ ಫಾರ್ 4 to 6 hours ಕನ್ಸಿಸ್ಟೆಂಟ್ಲಿ. ಸೊ ನೀವು ಒಂದಿನ 12 hours, ನೆಕ್ಸ್ಟ್ ದಿನ 6 hours, ನೆಕ್ಸ್ಟ್ ದಿನ 4 hours, ನೆಕ್ಸ್ಟ್ 5 hours, 2 hours ಹೀಗೆ ಓದ್ತಾ ಹೋದರೆ ನಿಮ್ಗೆ ಬೆನಿಫಿಷಿಯಲ್ ಆಗೋದಿಲ್ಲ. ಸೊ ನೀವು ಡೈಲಿ 4 to 6 hours ಕಂಟಿನ್ಯೂಸ್ಲಿ ಓದಿ ಕನ್ಸಿಸ್ಟೆಂಟ್ಲಿ ಇದ್ದರೆ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ 4 to 6 hours ಅಂದರೆ ಎವ್ರಿ 15 ಮಿನಿಟ್ಸ್ ಮೊಬೈಲ್ ನೋಡೋದು ಹಾಗಲ್ಲ. 4 to 6 hours ಅಂದರೆ ಕಂಪ್ಲೀಟ್ ಓದಲೇಬೇಕು ವಿತ್ ಫುಲ್ ಫೋಕಸ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸಾಲ್ವ್ 20 to 30 MCQs ಆಫ್ ಎವ್ರಿ ಟಾಪಿಕ್. ಸೊ ನಿಮ್ಮ ಹತ್ರ ರೆಫರೆನ್ಸ್ ಬುಕ್ ಇರಲಿಲ್ಲ ಅಂದರೆ ನೀವು AI ಕೇಳ್ಬೋದು, ಅದು ನಿಮ್ಮನ್ನು ಆ ಟಾಪಿಕ್ ತಕ್ಕಂತೆ KCT ಲೆವೆಲ್ ಕ್ವಶನ್ ಡಿಸೈನ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನೀವು ವೀಕ್ಲಿ ರಿವೈಸ್ ಮಾಡಬೇಕು. ಯು ಹ್ಯಾವ್ ಟು ಕೀಪ್ ದ ಸಂಡೇ ಫಾರ್ ರಿವಿಷನ್ ಓನ್ಲಿ. ಫೋರ್ತ್ ಪಾಯಿಂಟ್ ಏನಂದರೆ ರಿವೈಸ್ ವಿದಿನ್ 24 hours. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಮಾಕ್ ಟೆಸ್ಟ್ ಕೊಡ್ತಾ ಹೋಗಿ ಮಾಕ್ ಟೆಸ್ಟ್ ಅನಾಲಿಸಿಸು ಮಾಡಿ. ಸೊ ಇಫ್ ಯು ಡೋಂಟ್ ನೋ ಹೌ ಟು ಅನಲೈಸ್ ಅ ಮಾಕ್ ಟೆಸ್ಟ್, ಐ ಹ್ಯಾವ್ ಅ ಸಪ್ರೇಟ್ ವಿಡಿಯೋ ಫಾರ್ ಇಟ್. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಸೊ ಈಗ ಒಂದು ರಿಯಾಲಿಟಿ ಇದೆ, ಏನಂದರೆ 85 to 90% ಆಫ್ ದ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವ್ರದ್ದು ಕ್ಲಾಸ್ 11th ವೇಸ್ಟ್ ಆಗುತ್ತೆ. ಸೊ ನೀವು ಓನ್ಲಿ ಹೈ ಪ್ರಯಾರಿಟಿ ಚಾಪ್ಟರ್ಸ್ ಓದಿ ಹೋದ್ರೇನೋ ನೀವು ಅಪ್ಪರ್ ಹ್ಯಾಂಡಲ್ಲಿ ಇರ್ತೀರಿ. ಇಫ್ ಯು ಹ್ಯಾವ್ ಬ್ಯಾಕ್ಲಾಗ್ಸ್ ನೀವು ಏನು ಮಾಡಿ, ಸೊ ಫಸ್ಟ್ ಹೈ ಪ್ರಯಾರಿಟಿ ಚಾಪ್ಟರ್ಸ್ ಸ್ಟಡಿ ಮಾಡಿ. ಇದಾದಮೇಲೆ ನೀವು ಲೋ ಪ್ರಯಾರಿಟಿ ಚಾಪ್ಟರ್ಸ್ ಓದಬಹುದು. ಸೊ ವಿಚ್ ಆರ್ ದ ಹೈ ಪ್ರಯಾರಿಟಿ ಚಾಪ್ಟರ್ಸ್? ಸೊ ದ ಹೈ ಪ್ರಯಾರಿಟಿ ಚಾಪ್ಟರ್ಸ್ ಫಾರ್ ಫಿಸಿಕ್ಸ್ ಆರ್, the first one is basic maths and vectors, which are really important. ಯಾಕಂದರೆ ಇದು ನಿಮ್ಮ ಪ್ರೀರಿಕ್ವಿಸಿಟ್ ಚಾಪ್ಟರ್ಸ್, ಇದರಿಂದ ಫೌಂಡೇಶನ್ ಆಗುತ್ತೆ. ಅದರಿಂದ ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್, ಗ್ರಾವಿಟೇಷನ್ ಇವೆಲ್ಲ ಚಾಪ್ಟರ್ಸ್ ನಿಮ್ಗೆ ಈಸಿ ಆಗುತ್ತೆ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆರ್ ವೆಕ್ಟರ್ಸ್, ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ದ ಪ್ಲೇನ್, ಗ್ರಾವಿಟೇಷನ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ವರ್ಕ್ ಪವರ್ ಎನರ್ಜಿ, ಥರ್ಮೋಡೈನಮಿಕ್ಸ್ ಆ್ಯಂಡ್ ಕೈನೆಟಿಕ್ ಥಿಯರಿ. ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಬಾಂಡಿಂಗ್, thermodynamics, equilibrium, both ionic and chemical equilibrium, basic concepts of chemistry, hydrocarbons and general organic chemistry. The next is for maths, trigonometry, sequence and series, permutation combination, complex numbers and quadratics, conic sections and straight line, probability, sets and relations. So relations ಮತ್ತು probability ಇದು ಕ್ಲಾಸ್ 12 ರಿಪೀಟ್ ಆಗುತ್ತೆ. ಸೊ ನಾನು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಕವರ್ ಮಾಡಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್.